ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನವೇ ಟಾಸ್ಕ್ ಶುರುವಾಗಿದೆ. ಏನಪ್ಪ ಟಾಸ್ಕ್ ಅಂದರೆ ಮನೆಗೆ ಬೇಕಾಗುವಂಥ ದಿನಸಿ ಸಾಮಾನುಗಳನ್ನ ಹೋಗಿ ತೊಗೊಂಡು ಬರೋದು. ಅದು ಯಾರ ಕೈಲಿ ಕೊಟ್ಟಿದ್ದಾರೆ ಅಂದರೆ ಯಾರು ಒಂಟಿಯಾಗಿ ಹೋಗಿದ್ದಾರೋ ಅವರು ಮಾತ್ರನೇ ಹೋಗಿ ದಿನಸಿಗಳನ್ನ ಯಾವ್ಯಾವ್ದು ಬೇಕು ಏನೇನು ಬೇಕು ಅಂತ ಆರಿಸ್ಕೊಂಡು ಅವರ ಕೊಟ್ಟಿರುವಂಥ ಟೈಮ್ ಒಳಗಡೆನೇ ತರಬೇಕಾಗಿತ್ತು. ಈ ಟಾಸ್ಕ್ನ ಬರೀ ಒಂಟಿಯಾಗಿ ಯಾರ್ಯಾರು ಹೋಗಿದ್ದಾರೋ ಅವ್ರು ಮಾತ್ರ ಮಾಡಬೇಕಾಗಿದೆ. ಒಂಟಿಯಾಗಿ ಹೋದವರು ಯಾರಪ್ಪ ಅಂದರೆ ಕಾಕ್ರೋಚ್ ಸುಧೀರ್ ಅವರು, ಹಾಗೆಯೇ ಜಾನ್ವಿ ಅವರು ಮತ್ತು ಧನುಷ್ ಅವರು, ಹಾಗೆಯೇ ಮಲ್ಲಮ್ಮ ಕೂಡ ಇದ್ದಾರೆ ಅದರಲ್ಲಿ. ಅದ್ರ ಜೊತೆಗೆ ಹೋಗಿರುವಂಥ ಧ್ರುವಂತ್ ಕೂಡ ಇದ್ದಾರೆ. ಇಷ್ಟು ಜನದಲ್ಲಿ ಎಲ್ಲರೂ ಹೋಗಿ ಯಾರ್ಯಾರು ಎಷ್ಟೆಷ್ಟು ಸಾಮಾನ ಎತ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಹಾಗೆಯೇ ಅಶ್ವಿನಿ ಗೌಡ ಅವರು ಕೂಡ ಒಂಟಿಯಾಗಿಯೇ ಇದ್ದಾರೆ. ಇದರಲ್ಲಿ ಮಲ್ಲಮ್ಮ ಅವರು ಎಡವಟ್ಟನ್ನ ಮಾಡಿದ್ದಾರೆ. ಏನಪ್ಪ ಅಂದರೆ ಮೊದಲನೇದಾಗಿ ಅವರು ಬಿಗ್ ಬಾಸ್ ಹೇಳಿರುವ ಜಾಗದಲ್ಲಿ ನಿಂತ್ಕೊಳ್ಳೋದು. ಅವರು ಬಿಗ್ ಬಾಸ್ 4-5 ಸರ್ತಿ ಹೇಳಿದ ಮೇಲೆ ಒಂದೇ ಆ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಪ್ರೊಮೋ ನೋಡಿದ್ರೇ ಗೊತ್ತಾಗ್ತಾ ಇದೆ ಇಲ್ಲಿ. ಆದರೆ ತರಕಾರಿನ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅವ್ರು ಹೇಳಿರುವಂಥ ಜಾಗದಲ್ಲಿ ಇಟ್ಟರೆ ಮಾತ್ರ ತರಕಾರಿನ ತರ್ಬೋದಾಗಿತ್ತು ಅನಿಸುತ್ತೆ. ಮೇ ಬಿ ಅದನ್ನು ಫೈನಲ್ಲಾಗಿ ಎಲ್ಲ ಕಂಟೆಸ್ಟೆಂಟ್ಗಳು ಹೋಗಿ ಯಾವ್ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನ ಆರಿಸಿ ಒಂದೆರಡು ಬುಟ್ಟಿನಲ್ಲಿ ಇಟ್ಟಿದ್ರು ಅನಿಸುತ್ತೆ. ಆದರೆ ಅದನ್ನು ಹೋಗಿ ಅವರು ಇಡಬೇಕಾದ ಜಾಗದಲ್ಲಿ ಇಟ್ಟಿಲ್ಲ. ಆದ್ದರಿಂದ ಇಡೀ ಮನೆಯೇ ಮಲ್ಲಮ್ಮ ಅವರು ಮಾಡಿರುವಂಥ ಎಡವಟ್ಟಿಂದ ಹೊಟ್ಟೆಗೆ ತಣ್ಣೀರಿನ ಬಟ್ಟೆ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆಯಾ ಅಂತ ಕಾದು ನೋಡಬೇಕು. ಮಲ್ಲಮ್ಮನ ಮುಗ್ಧತೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಆಗಿ ಅವ್ರ ಮೇಲೇ ತಿರುಗುಬಾಣ ಆಗುತ್ತಾ ಅಂತ ನೋಡಬೇಕು. ಇವತ್ತಿನ ಎಪಿಸೋಡಲ್ಲಿ ಏನೇನಾಗುತ್ತೆ, ಮನೆಯವರಿಗೆ ಊಟ ಸಿಗುತ್ತಾ ಇಲ್ವಾ, ಹಾಗೆಯೇ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಕಾದು ನೋಡೋಣ. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟೆಡ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.